Jimmy down ಬರುತ್ತೆ. ಅದೇ ತುಸಿ ಚೂರು ಹೇಳಿದ್ರೆ ನೀನು ಬತ್ತ ಚೂರು ಕೇಳಿ ಶೂಟಿಂಗ್ ಟೈಮಲ್ಲಿ ಇಷ್ಟು ದೂರ ಇಷ್ಟೊತ್ತಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ನಾನು ಶೂಟಿಂಗ್ ಟೈಮಲ್ಲಿ ಇಷ್ಟೊತ್ತಲ್ಲಿ ಇಷ್ಟು ದೂರ ಬಂದು ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಸ್ಕಾರ ಸರ್. ನಾನು ಸುಮಾರು ವರ್ಷಗಳಿಂದ ನಾನು ನಿಮ್ಮ ಹಿಂದೆ ನಿಂತ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳಿಗೆ ಬಂದು ಹೋಗ್ತಾ ಇದ್ದೆ. ಇವಾಗ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದು ಮಹಾಂತೇಶ್ ಸಾರು. ಇದು ಉತ್ತರ ಕರ್ನಾಟಕದ ಸ್ಟೈಲ್ ಸಿನಿಮಾ ಟೋಟಲು ದೇಸಾಯಿ ಅಂತ. ಅದಕ್ಕೆ ಪ್ರವೀಣ್ ಸಾಥ್ ಕೊಟ್ಟು ನಾಯಕರಾಗಿ ನಟಿಸಿದ್ದಾರೆ. ರಾಧ್ಯಾದವರು ನಮ್ಮ ಹೀರೋಯಿನ್. ಇದಕ್ಕೆಲ್ಲ ದಾಸ್ ಸಾರ್ ನನಗೆ ತುಂಬ ಹಿನ್ನೆಲೆ ಇದ್ದು ನನ್ನ ಫಸ್ಟ್ ನಿರ್ದೇಶನ ಸಿನಿಮಾದಲ್ಲಿ ನನ್ನ ಸಪೋರ್ಟಾಗಿ ನಿಂತು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಒಂದು ಕುಟುಂಬಿಕ ಚಿತ್ರ. ಇದರಲ್ಲಿ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡುವಂಥ ಕಂಟೆಂಟ್ ಇದು. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತಾ ಇದ್ದೀನಿ. ಫುಲ್ ಬಾಗಲಕೋಟೆ, ಬಾದಾಮಿ ಸುತ್ತಮುತ್ತ ಈ ಸಿನಿಮಾನ ಚಿತ್ರೀಕರಣ ಮಾಡಿದ್ವಿ. ಆಲ್ಮೋಸ್ಟು 90% ಶೂಟಿಂಗ್ ಆಗೋಗ್ಬಿಟ್ಟಿದೆ. ಇನ್ನೊಂದು ಎರಡು ಸಾಂಗು, ಒಂದು 4 days ಸ್ಟಾರ್ಟಿ ಥರ ಇದೆ. ಇದರಲ್ಲಿ ಹೊರಟ ಪ್ರಶಾಂತು, ಚೆಲುವರಾಜು, ಕಲ್ಯಾಣಿ ಮತ್ತು ಮಧುಸೂದನ್ ರಾವು ಈ ಥರ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಆರ್ಟಿಸ್ಟ್ ಬಳಗ ಇದೆ. ಇದೆಲ್ಲ ಆಲ್ಮೋಸ್ಟ್ ಚಿತ್ರರಂಗದಲ್ಲಿ ಸಾಯಿ ಕಾರ್ತಿಕ್ ಅಂತ ಮ್ಯೂಸಿಕ್ ಡೈರೆಕ್ಟರು ಹೈದರಾಬಾದವರು 4 ಸಾಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ಸಾಂಗ್ ಚಿತ್ರೀಕರಣಕ್ಕೆ ಎಲ್ಲ ಸೇರಿದ್ದೀವಿ. ತುಂಬ ಸಂತೋಷ ಸರ್. ನೆಕ್ಸ್ಟು ನಮ್ಮ ಚಿತ್ರನ ಇನ್ನೊಂದು ಸ್ಟೆಪ್ ನಿಮ್ಮ ಜೊತೆ ನಾವು ಭೇಟಿ ಮಾಡೋದು ಬರ್ತೀವಿ. ಆವಾಗ ನಮ್ಮ ಚಿತ್ರದ ಬಗ್ಗೆ ಎಲ್ಲವನ್ನು ನಿಮಗೆ ತಿಳಿಸ್ತೀನಿ ಸರ್. ತುಂಬ ಸಂತೋಷ ಸರ್. ಇದು ಉತ್ತರ ಕರ್ನಾಟಕದ ಒಂದು ದೇಸಾಯಿ ಕುಟುಂಬ ಅಂದರೆ ಒಂದು ರೂರಲ್ ಆಫ್ ದ ವಿಲೇಜ್ ಅಂತ ಒಂದು ದೊಡ್ಡ ಮಂದಿತನದ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಕಂಟೆಂಟ್ ಅಷ್ಟೇ. ತಗೊಂಡಿಲ್ಲ ಸಬ್ಜೆಕ್ಟ್ ಇಲ್ಲ ಫ್ಯಾಮಿಲಿ ಇದು ಜಸ್ಟ್ ಒಂದು ದೇಸಾಯಿ ಅನ್ನೋದು ಒಂದು ದೊಡ್ಡ ಮನೆತನ ಸಂಬಂಧ. ಆ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದು ರಿಲೇಟಿವ್ಸ್ ಅದು ಇದೆಲ್ಲ ಸೇರಿಕೊಂಡು ಅಲ್ಲಿ ಆಗಿ ಹೋಗುವಂಥ ಸಂದರ್ಭದಲ್ಲಿ ನಡೆಯುತ್ತೆ. ಸರ್ ನಾವು ಆಲ್ಮೋಸ್ಟ್ 2 ವರ್ಷದಿಂದ ಇದು ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ತಕ್ಕಾಗಿ ನಮ್ಮ ಕೊಡಲಿದ್ರು ತುಂಬ ಸಪೋರ್ಟ್ ಮಾಡೋದು.
ಆ ಉತ್ತರ ಕರ್ನಾಟಕದಲ್ಲಿ ಸುಮಾರು ವಿಚಾರಗಳನ್ನು ಸಾರಿ ಮಾಡಿಕೊಟ್ಟಿದ್ರು. ಅಲ್ಲಿ ನಡೀತಿರೋ ಕೆಲವು ಘಟನೆಗಳು, ಅಲ್ಲಿರೋ ಸಿಚುವೇಶನ್ಸು, ಟೋಟಲ್ ಸಿನಿಮಾ ಆ ಅಟ್ಮಾಸ್ಫಿಯರಲ್ಲೇ, ಆ ಭಾಗದಲ್ಲಿ, ಆ ಲೊಕೇಶನ್ಸಲ್ಲಿ ನಾನು ಫಸ್ಟ್ ಟೈಮ್ ಅನ್ಕೊಂತೀನಿ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಪ್ರೆಸೆಂಟ್ ಆಗಿ. ಉತ್ತರ ಕರ್ನಾಟಕ ಅಂದರೆ ಎಲ್ಲ ಮಾಣಿಕ್ಯನು ಪಾನ್ಪರಾಕು ಅಂದ್ಕೊಂಡು ಮಾಡೋ ಸಿನಿಮಾ. ಇದರಲ್ಲಿ ತುಂಬ ಕುಟುಂಬಿಕವಾಗಿ ನೀಟಾಗಿ ಎಲ್ಲರೂ ಕುತ್ಕೊಂಡು ಒಂದು ವಿಷಯ ತಿಳ್ಕೊಂಡ್ಬರೋ ಎಮೋಷನಲ್ ಕಂಟೆಂಟ್ ಇದೆ ಸರ್. ಇದು ತಂದೆ, ಮಗ, ತಾತ, ಮೊಮ್ಮಗ, ಈ ಥರ ಇದ್ರ ಮೇಲೆ ಒಂದು ಇರೋ ರಿಲೇಷನ್ ಕಂಟೆಂಟ್ಸ್ ಅಂದರೆ ರಿಯಲ್ ಇನ್ಸಿಡೆಂಟ್ಸ್. ಅಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ತಗೊಂಡಿದೆ ಸರ್. ಅಲ್ಲಿ ಕೆಲವು ಘಟನೆಗಳು ನಡೆದಿದೆ ಬಾಗಲಕೋಟೆಯಲ್ಲಿ ಕೆಲವು. ಅದು ನಮ್ಮ ಸಿನಿಮಾಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ತಗೊಂಡು ಕ್ಯಾರೆಕ್ಟರ್ಸ್ನ ಪ್ರೆಸೆಂಟ್ ಮಾಡ್ಕೊಂಡಿದ್ವಿ. ಇವಾಗ ಪ್ರೊಜೆಕ್ಟ್ ನಾವಲ್ಲಿ ಆಲ್ಮಟ್ಟಿ ಡ್ಯಾಮ್ ಕಟ್ಟಾದ ನಂತರ ಗೌರ್ಮೆಂಟಿಂದ ಸುಮಾರು ದುಡ್ಡು ಬಂತು, ಕೋಟಿ ಗಟ್ಟಲೆ ಬಂತು. ಆ ದುಡ್ಡನ್ನ ಕೆಲವರಿಗೆ ಬಳಸ್ಕೊಂಡು ಯಾವ ಥರ ಅಡಗಾಲ ಹಿಡಿದ್ರು, ಯಾವ ಥರ ಉಪಯೋಗಿಸ್ಕೊಂಡು ಆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿರೋ ಇದಕ್ಕೆ ಆ ಕ್ಯಾರೆಕ್ಟರ್ಸ್ನ ಬಳಸ್ಕೊಂಡು ಒಂದು ಫ್ಯಾಮಿಲಿ ನಡೆಯುವಂಥ ಕಂಟೆಂಟ್ ಮೇನ್ ಸರ್. ಇದರಲ್ಲಿ ಮೇನ್ ಹೊರಟ ಪ್ರಶಾಂತು, ಮತ್ತು ಚೆಲುವರಾಜು, ಮತ್ತು ಮಧುಸೂದನ್ ರಾವ್, ಕಲ್ಯಾಣಿ, ಹರಿಣಿ, ನಟನಾ ಪ್ರಶಾಂತು, ಮತ್ತು ಸೃಷ್ಟಿ ಅಂದರೆ ಇದರಲ್ಲಿ ಮೇನ್ ಕೀ ರೋಲ್ ಮಾಡಿದ್ದಾರೆ. ಕಾಂತಾರದಲ್ಲಿ ಮೇನ್ ರೋಲ್ಗಳು ಚಿಕ್ಕ ವಯಸ್ಸು ಹೀರೋ ಮಗ ಕ್ಯಾರೆಕ್ಟ್ ಮಾಡಿದರು. ಫಸ್ಟ್ ಬಿಗಿನಿಂಗ್ ಟೈಟಲ್ ಅಲ್ಲ ಅವರಿಗೆ ಸೃಷ್ಟಿ ಅಂತ, ಅದು ಮೇನ್ ಕೀ ರೋಲ್ ತಂಗಿ ಕ್ಯಾರೆಕ್ಟ್ ಮಾಡಿದ್ದಾರೆ. ತುಂಬ ಬದಲಾಗಿ ತುಂಬ ಇದೆ ಸರ್. ಎಸ್ ಮ್ಯಾಮ್, ಇದು ಉತ್ತರ ಕರ್ನಾಟಕ ಸ್ಟೈಲಿಗೆ ಬಳಸ್ಕೊಂಡಿರುವಂಥ ಅಲ್ಲಿ ನೇಟಿವಿಟಿ ಕನ್ನಡ ಒಂದು ಸೆಟಪ್, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ರೆಟ್ರೋ ಸ್ಟೈಲ್ ಸರ್. ಈಗ ಅಂದ್ರೆ ಈ ಹಿಂದೆ ಒಡೆಯರ್ ಅಂತ ಒಂದು ಮೂವಿ ಅನ್ನೋದು ಸಹಿತ ಒಡೆಯ ಆಗ್ತಾರೆ. ಈಗ ದೇಸಾಯಿ ಅಂತ ಒಂದು ಮನೆ ಸಿನಿಮಾದಲ್ಲಿ ಬೇರೆ ರೀತಿ ಬಿಂಬಿಸ್ತಾರೆ, ಹೆಸಿಟೇಟ್ ಮಾಡಿ ಈ ರೀತಿ ರಿಲೀಸ್ ಟೈಮಲ್ಲಿ ಹಿಂದೆ ಆಗಿರುವಂಥ ಹಲವಾರು ಘಟನೆಗಳು ಆ ರೀತಿ ಏನು ಅಪೋಸ್ ಬಂದಿಲ್ವಾ? ಇಲ್ಲ ಸರ್, ಇದು ಆ ಥರ ಸಿಚುವೇಶನ್ ಅಲ್ಲ, ಆ ಥರ ಕಂಟೆಂಟು ಆ ಥರ ಯಾರನ್ನು ದ್ವೇಷಿಸಾಗಿರ್ಬೋದು. ಇನ್ನೊಂದು ಇದು ಪ್ರತಿಯೊಂದು ಫ್ಯಾಮಿಲಿ ನಡೆಯುವಂಥ ಕಂಟೆಂಟ್ ಸರ್. ದೇಸಾಯಿ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂಥ ಟೈಪ್ಲು, ಇನ್ನೊಂದು ಸ್ಟೇಟಸ್ ತೋರಿಸ್ಕೊಳ್ಳುವಂಥದ್ದು ಇತ್ತು. ಇನ್ನೊಂದು ದೇಸಾಯಿ ಅನ್ನೋದು ಒಂದು ಮನೆತನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಕಮ್ಯುನಿಟಿಯಲ್ಲಿ ಎಲ್ಲ ದೇಸಾಯರು ಎಲ್ಲ ಕಡೆಯೂ ಇದ್ದಾರೆ. ದೇಸಾಯಿ ಅನ್ನೋದು ಜಸ್ಟ್ ಅವ್ರದ್ದು ಒಂದು ಜಾಬ್ ಥರ ಇದೆ. ಆ ಕಾಲದಿಂದ, ಬ್ರಿಟಿಷರ ಕಾಲದಿಂದ ದೇಸಾಯಿ ಅನ್ನೋದು ರೂರಲಲ್ಲಿ ವಿಲೇಜ್ಗಳಲ್ಲೆಲ್ಲ ಯಾರು ಆಡಳಿತ ಮಾಡಿಕೊಂಡು ಆಡಿಟಿಂಗ್ ಮಾಡ್ತಾ ಇದ್ರು ಅವ್ರಿಗೆ ದೇಸಾಯಿರು ಅಂತಿದ್ರು. ಎಲ್ಲ ಕಮ್ಯುನಿಟಿಯಲ್ಲಿ ಇದ್ದಾರೆ ದೇಸಾಯಿ ಅನ್ನೋರು. ಇದು ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಕಂಟೆಂಟ್ ಸರ್. ಇದು ನಮ್ಮ ಫ್ಯಾಮಿಲಿಗಳಲ್ಲಿ ಇರುತ್ತೆ. ಒಂದು ನಾನೇನಂದ್ರೆ ಸಿನಿಮಾಗೋಸ್ಕರ ಸ್ವಲ್ಪ ದೊಡ್ಡ ಮನೆತನ ದೇಸಾಯಿ ಟೈಟ್ಲು, ಈ ಟೈಟ್ಲು ನಮ್ಗೆ ತುಂಬ ಪ್ರೆಸರ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಕೊಟ್ಟರು. ಅದು ತುಂಬ ಅದು ಬೇರೆ ಥರನೂ ಆಯ್ತು. ಆ ಊರುಗಳ ಕಡೆ ಎಲ್ಲನೂ ಅಲ್ಲಿ ಶೂಟ್ ಮಾಡುವಾಗ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ನನ್ನ ಕುಟುಂಬದ ಧನ್ಯವಾದಗಳು ಸರ್. ನಾನು ಮೂಲತಃ ಬಾಗಲಕೋಟೆಯವರು. ನಾನು ಮಾಧ್ಯಮದಲ್ಲಿ ಸುಮಾರು 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಸಂತೋಷ ಆಗುತ್ತೆ ಸರ್. ಇದು ಉತ್ತರ ಕರ್ನಾಟಕದ ಸಿನಿಮಾ ಮಾಡಬೇಕಂತ ಹೇಳಿ ನನಗೆ ತುಂಬಾ ವರ್ಷದಿಂದ ಆಸೆ ಇತ್ತು. ಹಲವಾರು ಜನ ನಿರ್ಮಾಪಕರು ಉತ್ತರ ಕರ್ನಾಟಕದಿಂದ ಸಿನಿಮಾ ಮಾಡಿದ್ರು. ಆದರೆ ಇಷ್ಟೊಂದು ದೊಡ್ಡ ಬಜೆಟ್ನಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ಕೊಡೋಕೆ ಆಗ್ತಾ ಇರಲಿಲ್ಲ. ಮತ್ತು ಉತ್ತರ ಕರ್ನಾಟಕದ ಭಾಷೆಯನ್ನ ನಮ್ಮ ಈ ಹಿಂದಿನ ಸಿನಿಮಾಗಳಲ್ಲಿ ಒಂಥರ ಕೆಟ್ಟದಾಗಿ ತೋರಿಸ್ತಾ ಇದ್ರು. ಅಂದ್ರೆ ನಾವು ಕೆಟ್ಟದಾಗಿ ಮಾತಾಡ್ತೀವಿ ಅನ್ನೋ ತರ. ನಾವು ಚೆನ್ನಾಗಿ ಮಾತಾಡ್ತೀವಿ, ನಮ್ಮ ಸಂಸ್ಕೃತಿನೂ ಚೆನ್ನಾಗಿದೆ, ಅದನ್ನ ನಾವು ತೋರಿಸ್ಬೇಕಾಗಿದೆ. ಈಗ ತಾವೆಲ್ಲ ನೋಡ್ತಿರ್ಬೋದು, ಹಲವಾರು ಸೀರಿಯಲ್ಗಳು ಉತ್ತರ ಕರ್ನಾಟಕದಲ್ಲಿ ಬರ್ತಾ ಇದ್ದವು. ಎಲ್ಲರೂ ತುಂಬಾ ಪ್ರೀತಿಯಿಂದ ಉತ್ತರ ಕರ್ನಾಟಕದ ಭಾಷೆಯನ್ನ ಪ್ರೀತಿ ಮಾಡ್ತಾರೆ, ಎಲ್ಲರೂ ನೋಡ್ತಾರೆ. ಅದೇ ರೀತಿ ನಾವು ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸ್ಕೊಂಡು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಚಿತ್ರಕ್ಕೆ ತಾವೆಲ್ಲರೂ ಸಹಕರಿಸಿ ಇದನ್ನ ಬೆಳೆಸೋದು ಉಳಿಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಇದು ನಾವು ಒಂದು ಮೊದಲ ಪ್ರಯತ್ನವನ್ನ ಮಾಡಿದ್ದೀನಿ. ಅದನ್ನ ನೀವೆಲ್ಲರೂ ಸಹಕಾರ ಮಾಡಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್.
ಲೇಟ್ ಆದರೂ ಇಷ್ಟೊಂದಲ್ಲಿ ಬಂದಿದ್ದೀರಾ. ನನ್ನ ಲವ್ 360 ಆದಮೇಲೆ ಯಾವ ಥರ ಸಿನಿಮಾ ಮಾಡೋದಂತ ತುಂಬ 15-20 ಸ್ಟೋರೀಸ್ ಕೇಳಿದೆ ಸರ್. ಆದರೆ ಫಸ್ಟ್ ಟೈಮ್ ನಮ್ಮ ನಾಗಿನಡಿ ಸರ್ ಮತ್ತೆ ಸರ್ ಬಂದು ಹೇಳಿದಾಗೆ ಇಲ್ಲ ಮಾಡಿದ್ರೆ ಇಂಥ ಸ್ಟೋರಿನೇ ಮಾಡ್ಬೇಕಂತ ಅವ್ರ ಮಮ್ಮಿ ನಾವು ಇಬ್ಬರು ಕೇಳಿ ಫುಲ್ಲು ಇದಾಗ್ಬಿಟ್ವಿ ಸರ್ ಈ ಸ್ಟೋರಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲವ್ 360ಗಿಂತ ಒಂದು 10 ಟೈಮ್ಸ್ ಕಷ್ಟಪಟ್ಟಿದ್ದೀನಿ ಸರ್ ಈ ಸಿನಿಮಾದಲ್ಲಿ. ನಮ್ಮ ಮಾತೆ ಸರ್ ಸಿನಿಮಾ ಎಲ್ಲಿ ಕಾಂಪ್ರಮೈಸ್ ಆಗದೆ ಬಜೆಟಲ್ಲಾಗಲಿ ಯಾವುದೇ ಪ್ರೊಡಕ್ಷನ್ ವೈಸ್ ಆಗಲಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸರ್ ಸಿನಿಮಾನ. ಮತ್ತು ನಮ್ಮ ಡೈರೆಕ್ಟರ್ ನಾಗಿನಡಿ ಸರ್ ನಾನು ನೋಡೋಕ್ಕೆ ವೆರಿ ಹಂಬಲ್ಲು ಮತ್ತು ಸಾಫ್ಟು ವೆರಿ ಪರ್ಸನ್ ಸರ್, ಸಾಫ್ಟ್ ಪರ್ಸನ್ ಸರ್. ಏನೇ ಇದ್ರು ಕರೆದು ಇಲ್ಲ ಅಂಗಲ್ಲ ಬರ್ತಾರೆ ಹಿಂಗೆ ಬರ್ತಾರೆ ಅಂತ ಎಲ್ಲ ಒಂದು 4 ಜನ ಮುಂದೆ ಹೇಳಿದೆ ಸಪರೇಟಾಗಿ ಕರೆದು ಭಾಳ ಕೇರ್ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸರ್. ಮತ್ತು ನಮ್ಮ ದಾಸ್ ಸರ್ ಫೈಟು ಮತ್ತು ಇನ್ನೊಂದು ಸ್ವಲ್ಪ ಇದ್ದಾರೆ ಸರ್ ಕ್ಲೈಮಿಂಗ್ ಅವೆಲ್ಲ ನೀವು ನೋಡಿದ್ರೆ ಅಯ್ಯೋ ನೀವು ಚಾಕ್ಲೇಟ್ ಮಾಡ್ತಾರೆ ಲವ್ 360 ಹಿಂಗೆ ಮಾಡೋದು ಅಂದ್ಬಿಡ್ತೀವಿ ಸರ್. ಅಷ್ಟು ಚೆನ್ನಾಗಿ ಕಂಡಿದ್ದಾರೆ ಫೈಟ್ಸ್ ಎಲ್ಲ ನೋಡಿದ್ರೆ ಅಲ್ಟಿಮೇಟ್ ಬಂದಿದೆ ಸರ್. ಮತ್ತು ರಾಜೇ ಅವರು ಒಳ್ಳೆ ಆ್ಯಕ್ಟರು. ಮತ್ತು ಸಿನಿಮಾದಲ್ಲಿ ಎಲ್ಲ ವರಪ್ರಶಾಂತ್ ಸರ್, ಚಲೋರ ಸರ್ ಎಲ್ಲ ತುಂಬ ಜನ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಸರ್. ಒಳ್ಳೆ ದೊಡ್ಡ ಕ್ಲೂ ಮಾಡೋದಂತ ಖುಷಿ ಆಯ್ತು ಸರ್ ನನಗೆ ಈ ಸಿನಿಮಾ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಒಂದು 95% ಕಂಪ್ಲೀಟ್ ಆಗ್ಬಿಟ್ಟಿದೆ ಸರ್ ಸಿನಿಮಾ. ಇದು ಒಂದು ಸಾಂಗ್ ಬಿಟ್ಟರೆ ಇನ್ನೊಂದು ಸಾಂಗ್ ಆದರೆ ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಸರ್. ಡಬ್ಬಿಂಗ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಸರ್ ಇವಾಗ. ಆಲ್ಮೋಸ್ಟ್ ಇನ್ನೊಂದು ನೆಕ್ಸ್ಟ್ ಮಂತ್ ಆಗಸ್ಟ್ ಮೋಸ್ಟ್ಲಿ ರಿಲೀಸ್ ಪ್ಲಾನ್ ಮಾಡ್ತಾ ಬರ್ತದೆ ಸರ್. ಥ್ಯಾಂಕ್ ಯು ಸರ್. ನೀವೆಲ್ಲರೂ ಲವ್ 360 ತುಂಬಾ ಸಪೋರ್ಟ್ ಮಾಡಿದ್ರೆ ಸರ್. ಅದೇ ಥರ ಈ ಸಿನಿಮಾದಲ್ಲೂ ನಿಮ್ಮ ಪ್ರೀತಿ ಸಪೋರ್ಟ್ ಇದೆ ಥರ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ಸ್ಪೋರ್ಟ್ಸ್ ಬಾಯ್ ಸರ್. ಸ್ಪೋರ್ಟ್ಸ್ ಬಾಯ್ ಅದು ಕಥೆಯಲ್ಲಿ ಅಲ್ಲಿ ನಡೆದಿರೋ ಒಂದು ಕಂಟೆಂಟ್ ಸರ್. ಆ್ಯಕ್ಚುಲಿ ಅದು ಆ ಗಾಂಭೀರ್ಯ ಕಥೆಯಲ್ಲಿ ನಡೀತಾ ಇರೋ ಸಲ ಕಂಟೆಂಟಿನ ಮೇಲೆ ಹೋಗುತ್ತೆ ಸರ್. ಇಲ್ಲಿ ಒಂದು ಸಬ್ಜೆಕ್ಟೇ ದೇಸಾಯಿ ಸರ್. ಆ್ಯಕ್ಚುಲಿ ದೇಸಾಯಿ ಅನ್ನೋದು ಆ ಸೊಗಡಿನಲ್ಲಿ ಇರೋ ಒಂದು ದೊಡ್ಡ ಮನೆತನದ ಒಂದು ಹೆಸರು ತಗೊಂಡು ಅಲ್ಲಿರೋ ಇದನ್ನು ಇದು ಮಾಡಿಸ್ಕೊಂಡು ದೇಸಾಯಿ ಅನ್ನೋದು ಆ್ಯಕ್ಚುಲಿ ಕ್ಯಾರೆಕ್ಟರ್ಸ್ ಯಾರು ಬರಲ್ಲ. ಈ ದೇಸಾಯಿ ಇರೋದು ನಮ್ಮ ಮಧುಸೂದನ್ ರಾವ್ ಪ್ಲೇ ಮಾಡ್ತಿದ್ದಾರೆ. ತೆಲುಗು, ತಮಿಳು, ಹಿಂದಿ, ರೀಸೆಂಟಾಗಿ ನಮ್ಮ ಸುದೀಪ್ ಸರ್ ಸಿನಿಮಾಗಳೆಲ್ಲ ಸುಮಾರು ಮೇನ್ ಕೇಳಿ ಮಾಡಿ ಕನ್ನಡದವರು ಸರ್. ಕನ್ನಡದವರು ಹೊರಗದವರು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ದೇಸಾಯಿ ತಾತ, ಮೊಮ್ಮಗ, ಮಗ ಇವ್ರು 3 ಜನದಲ್ಲಿ ನಡೆಯುವಂಥ ಕಂಟೆಂಟು, ಎಮೋಷನ್ ಮತ್ತು ಇದು ಫ್ಯಾಮಿಲಿ, ಅಣ್ಣ ತಗೊಂಡು ಫ್ಯಾಮಿಲಿ ಇರುವಂಥ ಕಂಟೆಂಟ್ ಸರ್. ಫೋರ್ಸ್ ಅನ್ನೋದು ಸಾರಿ ಸರ್ ಬೋರ್ಡ್ರೆ ಕಬಡ್ಡಿ ಎಲ್ಲ ಸರ್ ಆಲ್ಮೋಸ್ಟ್ ಅಂದರೆ ಎಲ್ಲೂ ಜನರಲ್ ಆಗಿದೆ ಹೇಳಿ. ಪರ್ಟಿಕ್ಯುಲರ್ ಆಗಿ ಯಾವುದೇ ಇಲ್ಲ. ಜನರಲ್ ಸ್ಪೋರ್ಟ್ಸ್ ಅಂದರೆ ಅತ್ಲೆಟಿಕ್ ಬಾಯ್ ಸರ್. ಅಂದರೆ ಎಲ್ಲೂ ಹೋಗಲ್ಲ ಸರ್. ಎಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಅಂದರೆ ನಾನು ಈ ಸ್ಟೋರಿ ಸಿಕ್ಕಿದ್ದು ನಾನು ಪುಣ್ಯ ಸರ್. ನಿಜ ಹೇಳ್ಬೇಕಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ದೇಸಾಯಿ ಅನ್ನೋ ಒಂದು ಅಂದ ಟೈಟಲ್ ಅನ್ನೋ ಕ್ಯಾರೆಕ್ಟರ್ ಸಿಕ್ಕಿದ್ದು ನಿಜ ಲಕ್ಕಿ ಸರ್. ಮತ್ತು ಇಂಥ ಪ್ರೊಡ್ಯೂಸರ್ ಡೈರೆಕ್ಟರ್ ವೆರಿ ಡೆಡಿಕೇಟಿವ್ ಡೈರೆಕ್ಟರ್ ಸರ್. ಪ್ರತಿ ಡೈಲಾಗಲ್ಲೂ ಇಲ್ಲ ಆ ಥರ ಈ ಥರ ಮಾಡಬೇಕು, ಆ ಥರ ಡೈಲಾಗ್ ಡೆಲಿವರಿ ಆಗಲಿ ಅದಾಗಲಿ ಪ್ರತಿ ಒಂದೊಂದು ಸೀನಲ್ಲೂ ಅಷ್ಟು ಡೆಡಿಕೇಟಿವ್ ಆಗಿ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಸರ್ ಈ ಸ್ಟೋರಿ. ಸರ್ ಫೈಟು ಲವ್ 360 ಇದು ಕಂಪ್ಯೂಟರ್ ಇಲ್ಲ ಸರ್. ಇದೊಂದು ನೆಕ್ಸ್ಟ್ ಲೆವೆಲ್ ಸರ್. ಫುಲ್ ಫೈಟು ಫಸ್ಟು ಫೈಟು ಟ್ಯಾನಿ ಮಾಸ್ಟರ್ ಮಾಡಿದೆ ಸರ್. ಸೆಕೆಂಡ್ ಇಂಡಿಯನ್ ಫೈಟು ಮಾಸ್ಟರ್ ಸರ್ ಮಾಡಿದೆ ಸರ್. ಫೈಟು ಆಲ್ಮೋಸ್ಟ್ ಅಲ್ಲಿ ನಾವೊಂದು 5-6 ಫೈಟರ್ಸ್ ಜೊತೆ ಮಾಡಿದ್ರೆ ಆಲ್ಮೋಸ್ಟ್ ಒಂದು 20-25 ಫೈಟರ್ಸ್ ಸರ್. ಇಲ್ಲಿ ಕುಸ್ತಿ ಅಂತೂ ಇಲ್ಲಿ ಮಾಡಿದೆ ಸರ್ ಮಾಲಿಕ್ಪುರಲ್ಲಿ. ಅಲ್ಲಿ 5 ಮೆಂಬರ್ಸ್ ಕುಸ್ತಿ ಹೋಗಿದ್ರು ಸರ್. ಅವರು ಆರ್ಟಿಸ್ಟ್ಗಳಲ್ಲ ಸರ್, ರಿಯಲ್ ಕುಸ್ತಿ ಆಡೋರು ಸರ್ ಅವರು. ಅಷ್ಟು ಚೆನ್ನಾಗಿ ಬಂದಿದೆ ಸರ್ ರಿಯಲ್ ಕುಸ್ತಿ ಆಡೋರು. ಹಿಂಗಲ್ಲ ಜೋರಾಗಿ ಹೋಗೋದು ನಮಗೆ ಎಲ್ಲ ರಿಯಲಿಸ್ಟಿಕ್ ಆಗಿ ಬಂದಿದೆ ಸರ್. ಹಾಂ ಮೇಡಮ್. ಫಸ್ಟಿಗೆ ಸ್ವಲ್ಪ ಕ್ಲೀನ್ ಆಗಿಬಿಟ್ಟಿದೆ ಮತ್ತೆ ಕುಸ್ತಿಗೋಸ್ಕರ ಅಂತ ಆಲ್ಮೋಸ್ಟ್ ಒಂದು ಹಾಂ ಮೇಡಮ್ ಒಂದು 12 kg ಫುಟ್ ಆಗಿದೆ ನಾವು 6 ಪ್ಯಾಕ್ಗೋಸ್ಕರ. ಸರ್ ಥ್ಯಾಂಕ್ ಯು. ಸರಿ, ಒಟ್ಟಾರೆ ಹೇಳೋದಾದ್ರೆ ಸರ್ ಇದು ಉತ್ತರ ಕರ್ನಾಟಕದಲ್ಲಿ ಅಂತಂದಿಲ್ಲ ಸರ್. ಇದು ಪ್ರತಿಯೊಬ್ಬರು ಮನೆಯಲ್ಲೂ ನಡೆಯುವಂತ ಘಟನೆಗಳನ್ನ ತಂದೆ ಮಕ್ಕಳ ಸಂಬಂಧ ಇರ್ಬೋದು, ಅಣ್ಣ ತಮ್ಮಂದಿರ ಸಂಬಂಧ ಇರ್ಬೋದು, ಅದನ್ನ ನಾವೆಲ್ಲರೂ ವಿಚಾರ ಮಾಡಿ ಸರ್. ಈಗಿನ ಜನರೇಷನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಸರ್. ಮನೆ ಬಿಟ್ಟು ಮಕ್ಕಳು ಮದುವೆ ಆದ ತಕ್ಷಣ ಬಿಟ್ಟು ಹೋಗ್ತಾರೆ.
ಆ ಒಂದು ಸಮಾಜವನ್ನು ಸಹಿತ ನಾವು ಇದರಿಂದ ಸುಧಾರಣೆ ಆಗಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಕತೆ ಮಾಡಿದ್ವಿ ಸರ್. ಇದರಲ್ಲಿ ಏನಿದೆ ಅಂದ್ರೆ ಸರ್, ಹೀರೋ ಪ್ರತಿಯೊಬ್ಬರು ಮನೆಯಲ್ಲಿ ಮಗ ಇದೇ ತರ ಇದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಆಗಲಿ ದೇಶ ಆಗಲಿ ಸಮೃದ್ಧಿಯಾಗಿರುತ್ತೆ ಸರ್. ಆ ತರ ಒಂದು ಮೆಸೇಜ್ ಅನ್ನ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಂದು ತುಂಬು ಕುಟುಂಬ ಸರ್ ಹೆಂಗಿರುತ್ತೆ ಅನ್ನೋದನ್ನ ನಾವು ತೋರಿಸಿದ್ವಿ. ಮನೆ ಒಳಗೆ ಏನಾಗುತ್ತೆ, ತುಂಬು ಕುಟುಂಬ ಇದು ಹೆಂಗಿರುತ್ತೆ ಅನ್ನೋ ಒಂದು ಕಂಟೆಂಟ್ ಅನ್ನ ನಾವು ಮಾಡಿದ್ವಿ ಸರ್. ಇದು ದೇಸಾಯಿ ಅನ್ನೋ ಟೈಟಲ್ ಯಾವುದೇ ಒಂದು ಯಾರಿಗೂ ಸೀಮಿತವಾಗಿದ್ದಲ್ಲ ಸರ್. ಪ್ರತಿಯೊಂದು ಊರಲ್ಲಿ ಹಳ್ಳಿಗಳಲ್ಲಿ ದೇಸಾಯಿ ಅನ್ನೋರು ಇರ್ತಿದ್ರು ಸರ್. ಬ್ರಿಟಿಷರ ಕಾಲದಿಂದಲೂ ದೇಸಾಯಿ ಅನ್ನೋರು ಇರ್ತಿದ್ರು. ದೇಸಾಯಿ ಅಂದ್ರೆ ಜಗಳ ವಿಲೇಜ್ ಸರ್ ಆಕ್ಚುಲಿ. ಅದು ಯಾವುದೇ ಒಂದು ಕಾಸ್ಟಿಗೆ ಯಾವುದೇ ಒಂದು ಇದಕ್ಕೆ ಸೀಮಿತವಾಗಿಲ್ಲ ಸರ್. ಪ್ರತಿಯೊಂದು ಕಾಸ್ಟ್ನಲ್ಲೂ ದೇಸಾಯಿ ಅನ್ನೋರಿದ್ದಾರೆ. ಇದರಿಂದ ಏನೂ ಯಾರಿಗೂ ಏನು ತೊಂದರೆ ಆಗಲ್ಲ ಸರ್. ಇದು ನಾವು ಒಂದು ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಮೆಸೇಜ್ ಅನ್ನ ನಾವು ಜನರಿಗೆ ಮುಟ್ಟಿಸ್ಬೇಕಂತೇಳಿ ಒಂದು ಈ ಕಥೆಯನ್ನ ಮಾಡಿದ್ವಿ ಸರ್. ಇದು ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಚಿತ್ರೀಕರಣ ಬಹಳ ಕಡಿಮೆ ಆಗಿದೆ ಸರ್. ನಿಜ ಹೇಳ್ಬೇಕಂದ್ರೆ ಇಲ್ಲಿಂದ ಬೆಂಗಳೂರು ಕಡೆದವರು ಸುತ್ತಮುತ್ತಲ ಹಾಸನ, ಮಂಡ್ಯ, ಮೈಸೂರು ಈ ಕಡೆ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಬರೋದು ಬಹಳ ಕಡಿಮೆ ಸರ್. ನಾವು ಸ್ಪೆಷಲ್ ಕೇರ್ ನಮ್ಮಲ್ಲಿ ತುಂಬಾ ಲೊಕೇಶನ್ ಇರ್ತಾವೆ ಸರ್. ನೀವು ಆ ಲೊಕೇಶನ್ ನೋಡಿದ್ರೆ ಅದೇ ಒಂದು ಅದ್ಭುತ ಸರ್. ಸಿನಿಮಾದಲ್ಲಿ ಯಾವ ರೀತಿ ಬಂದಿದೆ ಅಂದ್ರೆ ನಿಮ್ಗೆ ಕೋಟೆ ಕಲ್ಲಿಂದ ಕಟ್ಟಿರೋ ಬಿಲ್ಡಿಂಗ್ಸ್ಗಳಿದಾವೆ. ಅವರು ಸುಮಾರು ಅದ್ಭುತವಾಗಿರೋ ಸರ್. ಬ್ರಿಟಿಷರ ಕಾಲದಿಂದ ಒಂದು ಬಿಲ್ಡಿಂಗ್ಸ್ ಎಲ್ಲ ನಮ್ಮೂರ ಇರೋ ಸರ್ ಬಾಗಲಕೋಟೆಯಲ್ಲಿ. ಅಂತ ಒಂದು ಪ್ಲೇಸ್ ಅಲ್ಲಿ ನಾವು ಚಿತ್ರೀಕರಣ ಮಾಡಿ ಇದು ಒಂದು ಅದ್ಭುತವಾದಂತಹ ಸಿನಿಮಾ ಆಗುತ್ತೆ ಅಂದ್ರೆ ತಪ್ಪಿಲ್ಲ ಸರ್. ಇದನ್ನೆಲ್ಲ ನೀವು ನೋಡಿ ಪ್ರೋತ್ಸಾಹ ಮಾಡಿ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ನಮ್ಮ ಪ್ರೀತಿ ಆಫೀಸರ್ನ ನೆಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ದೇಸಾಯಿ ಸಿನಿಮಾ ನಾವು ಆಕ್ಚುಲಿ ತುಂಬಾ ನಾನು ಕೇಳಿದಾಗ ನಾಗಿರೆಡ್ಡಿ ಸರ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನನಗನ್ಸಿದ್ದು ಫಸ್ಟ್ ಆಫ್ ಆಲ್ ಉತ್ತರ ಕರ್ನಾಟಕ ಶೈಲಿ ಇರೋ ಸಬ್ಜೆಕ್ಟ್. ತುಂಬಾ ಒಂದು ಉತ್ತರ ಕರ್ನಾಟಕದವರು ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ತುಂಬಾ ಪ್ರೀತಿನೂ ಮಾಡ್ತಾರೆ, ಮತ್ತೆ ಸಿನಿಮಾ ಅಂದ್ರೆ ಅಷ್ಟೇ ಪ್ರೀತಿಸ್ತಾರೆ. ಸೊ ನನಗೆ ನನ್ನ ಮೊದಲನೇ ಸಿನಿಮಾ ಆದ ನಂತರ ಸ್ವಲ್ಪ ತುಂಬಾ ಚ್ಯೂಸಿ ಆಗಿದ್ದಾಗ ಈ ಸಿನಿಮಾ ಬಂದಿದ್ದು. ಅಂಡ್ ಈ ಸಿನಿಮಾ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ನನಗೆ ಫಸ್ಟ್ ಇದನ್ನ ಬಂದಿದ್ದು ನನ್ನ ಪುಣ್ಯ. ಅಂಡ್ ಇದರಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾಗಿರೆಡ್ಡಿ ಸರ್ಗೆ ಹ್ಯಾವ್ ಟು ಥ್ಯಾಂಕ್. ಬಿಕಾಸ್ ಯೂಶಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಅಂದ ತಕ್ಷಣ ನಮ್ಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ನಾವು ಕೂಡ ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ, ಅಂದ್ರೆ ಮೊದಲನೇ ಸಲನೇ ನಾವು ಸ್ವಲ್ಪ ಎಸ್ಟಾಬ್ಲಿಷ್ ಆಗಬೇಕು. ಸೊ ನಾಗಿರೆಡ್ಡಿ ಸರ್ ಹೊಸಬ್ರು ಅಂತ ಎಲ್ಲೂ ಕೂಡ ಅನ್ಸಲ್ಲ. ಅವ್ರ ಡೈರೆಕ್ಷನ್ ಅಲ್ಲಿ ಎಲ್ಲೂ ಕೂಡ ಆ ಥರ ಫೀಲ್ ಆಗಲ್ಲ. ಅಷ್ಟು ಚೆನ್ನಾಗಿ ತುಂಬಾ ಒಂದು ಕಥೆನ ಮತ್ತೆ ಅದಕ್ಕೆ ಏನ್ ಬೇಕು, ಆ ಕಥೆಗೆ ಏನ್ ಬೇಕು ಎಲ್ಲಾನು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ನಾಗಿರೆಡ್ಡಿ ಸರ್. ಅಂಡ್ ಮಹಾಂತಿ ಸರ್ ನಮ್ಮ ಸಿನಿಮಾ ಪ್ರೊಡ್ಯೂಸರ್. ಐ ಥಿಂಕ್ ಒಂದು ಆಕ್ಚುಲಿ ಮೀಟಿಂಗ್ ಹೋದಾಗ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದೆ ಇವರು 20 ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಕಾಯ್ಕೊಂಡಿದ್ದಾರೆ ಅಂತ. ಅಂಡ್ ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ತುಂಬಾನೇ ಸಿನಿಮಾ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ಅಂಡ್ ಪ್ರತಿಯೊಬ್ಬರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅಂಡ್ ನಿಮ್ಗೆ ಎಲ್ಲರೂ ನೋಡ್ತಿದ್ದೀರಾ, ಹೊಸಬ್ರಿಗೆ ಈ ತರ ಅವಕಾಶ ಸಿಗೋದು ಮತ್ತೆ ಇಷ್ಟು ಸಪೋರ್ಟ್ ಮಾಡೋದು ತುಂಬಾನೇ ಕಷ್ಟ. ನನ್ಗಾಗ್ಲಿ ಅಥವಾ ಪ್ರವೀಣ್ ಅವ್ರಿಗಾಗ್ಲಿ ನಾವಿಬ್ರು ಹೊಸಬ್ರು. ಅಂಡ್ ನಮ್ಮನ್ನ ನಂಬಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಿದ್ದಾರೆ. ನೀವ್ ಎಲ್ಲಿ ನೋಡಿದ್ರು ಇದು ಹೊಸಬ್ರು ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ದಾಸ್ ಸರ್ ನಿಮ್ಗೆ ಎಲ್ರಿಗೂ ಗೊತ್ತು, ಹಿಸ್ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್. ಸೊ ಈ ಟೀಮ್ ನಮ್ಗೆ ಸಿಕ್ಕಿರೋದು ತುಂಬಾ ಪುಣ್ಯ. ಅಂಡ್ ತುಂಬಾ ಖುಷಿಯಾಗಿ ಇಡೀ ಶೂಟಿಂಗ್ ಮುಗಿಸಿದೀವಿ. ಅಂಡ್ ಎಲ್ಲ ಹೇಳ್ದಂಗೆ ಒಂದು ಸಾಂಗ್ ಬಾಕಿ ಇದೆ. ಅಂಡ್ ನಿಮ್ಗೆ ಎಲ್ಲರೂ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ಸಪೋರ್ಟ್ ಮಾಡ್ತೀವಿ ಅಂತ ಬಂದಿದ್ದೀವಿ. ಇಲ್ಲ 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 ಮೊದಲನೇ ಸಿನಿಮಾಗೆ ಕಷ್ಟ ಆಗುತ್ತೆ ಭಯ ಅಂತ ಅಂದಿಲ್ಲ. ಅಂದ್ರೆ ನನ್ ಮೊದಲನೇ ಸಿನಿಮಾ ಮಾಡುವಾಗ ನನಗೆ ಭಯ ಅಂದ್ರೆ ನಮ್ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ. ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದಾಗ ಓಕೆ ಅಂತ ನಾವೊಂದು ನೆಮ್ಮದಿಯಾಗಿರ್ತೀವಿ. ನಮ್ಗೆ ಅಕಸ್ಮಾತ್ ಏನಾದ್ರು ಇದು ಸರಿ ಹೋಗಿಲ್ಲ ಅಥವಾ ಸರಿ ಆಗಿಲ್ಲ ಅಂದಾಗ ತುಂಬಾ ಕಷ್ಟ ಅನ್ಸುತ್ತೆ. ಸೊ ಆ ತರ ಭಯದಲ್ಲಿ ಈಗ ಡೈರೆಕ್ಟರ್ ಒಬ್ರು ಹೇಳೋದಿರುತ್ತೆ, ಬಟ್ ಅವ್ರು ಎಕ್ಸಿಬಿಷನ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ. ನಮ್ಗೆ ಏನೋ ಒಂದು ಭರವಸೆ ಕೊಟ್ಟಿರ್ತಾರೆ, ನಾವು ಅದನ್ನ ನಂಬಿರ್ತೀವಿ. ಬಟ್ ಆ ತರದ ನೋಡಿದಾಗ ನಾಗಿರೆಡ್ಡಿ ಸರ್ ಎಲ್ಲೂ ಕೂಡ ಅದನ್ನ ಅಂದ್ರೆ ಹೊಸಬ್ರಿಗೆ ನಾನು ಮಾಡ್ತಿದ್ದೀನಿ ಅಥವಾ ಏನೋ ಒಂದು ಕಾಂಪ್ರಮೈಸ್ ಮಾಡಬೇಡ ಸ್ಕ್ರಿಪ್ಟ್
ಸಂದರ್ಭದಲ್ಲಿ ಅಥವಾ ಸುಮ್ಮನೆ ಏನೋ ಮಾಡ್ಕೊಂಡು ಹೋಗೋಣ ಅಂತ ಮಾಡಿಲ್ಲ. ತುಂಬಾ ಅವರು ಕೂಡ ಪ್ಯಾಷನೇಟ್ ಅಂದರೆ ಇಡೀ ತಂಡ ತುಂಬಾ ಪ್ಯಾಷನೇಟ್ ಆಗಿ ಮಾಡಿರೋ ಸಿನಿಮಾ. ಸೊ ನನ್ನ ಪಾತ್ರ ಅನುಪಮ ಅಂತ, ಅನುಪಮ ಅವರು ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಪ್ರವೀಣ್ ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿದ್ದು, ಮತ್ತೆ ಒಂದು ಬೋಲ್ಡ್ ಆಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಬೋಲ್ಡ್ ಆಗಿ ಜೊತೆಗೆ ಇನ್ನೋಸೆನ್ಸ್ ಇರುತ್ತೆ ಬಟ್ ಬೋಲ್ಡ್ ಆಗಿ ಕಾಣಿಸ್ಕೊಳ್ಳೋ ಕ್ಯಾರೆಕ್ಟರ್. ಅಂಡ್ ಚೆನ್ನಾಗಿದೆ. ಇಲ್ಲ, ಡಬ್ಬಿಂಗ್ ಆಕ್ಚುಲಿ ಉತ್ತರ ಕರ್ನಾಟಕ ಶೈಲಿ ಕಂಪ್ಲೀಟ್ ಆಗಿ ಅದು ಫೀಲ್ ಆಗಬೇಕು ಅಂತ ಬೇರೆ ಮಾಡಿದ್ದಾರೆ. ಇಬ್ಬರು ಕಾಂಬಿನೇಷನ್ ಸೂಪರ್ ಆಯಿತು. ನಮಗೆ ಭಾಳ ಹೆಲ್ಪ್ ಆಯಿತು. ಯಾಕಂದರೆ ಎಲ್ಲಿ ಕಾಂಬಿನೇಷನ್ ಮಾಡೋಣ ನೋಡಿದ್ರು ಏನು ಕೇಳ್ಬಿಟ್ಟಿದ್ದಾರೆ, ಬೈಕ್ ಆಗಲಿ ಇದಾಗಲಿ ಪರಿಶ್ರಮ ಆಗಲಿ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಸಹಾಯ. ಯಾಕಂದ್ರೆ ಇದು ಒಂದು ನಮಗೊಂದು ರಾಯಲಿಟಿಗಳಲ್ಲಿ ಇದು ನೋಡಿದರೆ ಬರ್ತದೆ ಸಿನಿಮಾ. ಅದೇ ಥರ ಕ್ಲೈಮೇಟ್ ತುಂಬ ಎಮೋಷನ್ ಮಾಡಿದೆ ಬೈದಲ್ಲ, ನಮ್ಗೆ ಹೋಗಿ ಖುಷಿಯಾಗಿ ಈ ಸಿನಿಮಾ ಚೆನ್ನಾಗತ್ತೆ. ಚೆನ್ನಾಗಿ ಆಡಬೇಕು ನಾವು ಪೊಲೀಸರು. ಹೌದು ಹೇಳಿ ಸರ್. ಇಲ್ಲಿ ಪ್ರವೀಣ್ ಸರ್, ಸರ್ ಇಲ್ಲಿ ಸರ್, ಇಲ್ಲಿ ಸ್ಮೈಲ್ ಸರ್, ಸ್ಮೈಲ್.